ಅವ್ರಿಗೆ ಇಲ್ಲಿ ತಾತ ಕೊಡ್ತಾರೆ. ಅಯ್ಯೋ ಇದನ್ನ ಅನುಭವಿಸೋಕ್ಕೆ ನನಗೇನು ವಯಸ್ಸಿಲ್ಲ ಅಂತಿದ್ರೆ ಪರವಾಗಿಲ್ಲ ತಗೋ ಅಂದ್ಬಿಟ್ಟು ಲಕ್ಷ್ಮಿ ಕೂಡ ಒಪ್ಕೊಳ್ತಾಳೆ. ಸಂತು ಅರಿ ಬರಬ್ಬ ಇದೆಲ್ಲ ನಿಮಗೆ ಸೇರಬೇಕಾಗಿದ್ದು ಅಂತಿದ್ರೆ ಅಯ್ಯೋ ಇದೆಲ್ಲ ನಮ್ಗೆ ಆಗಬೇಕು, ನಮಗೆಲ್ಲ ನಿಮ್ಮ ಪ್ರೀತಿನೇ ಸಾಕು, ಇದೆಲ್ಲ ಬೇಡ ಅಂದ್ಬಿಟ್ಟು ಸಂತು ಅಂತಿದ್ರೆ ಅಯ್ಯೋ ಪರವಾಗಿಲ್ಲ ತಗೊಳ್ಳಿ ಅಂದ್ಬಿಟ್ಟು ಇಲ್ಲಿ ಕೊಡ್ತಾ ಇರ್ತಾರೆ ಶ್ರೀನಿವಾಸ್ ಸರ್. ಇದೆಲ್ಲ ಈ ಒಂದು ಹರಿ ಮತ್ತು ಸಂತು ಕಂಡ ದೊಡ್ಡ ಕನಸಾಗಿರುತ್ತೆ. ಆ ತಕ್ಕಡಿಯಲ್ಲಿ ಇಟ್ಟಿದ್ದು ಬಾಳೆಹಣ್ಣು, ಆದರೆ ಇವ್ರಿಗೆ ಮಾತ್ರ ಆಸ್ತಿ ಪೇಪರ್ ಥರ ಕಾಣಿಸ್ತಾ ಇರುತ್ತೆ. ಇದರಿಂದ ಬಕ್ರ ಆಗಿಬಿಡ್ತಾರೆ ಸಂತು ಮತ್ತು ಹರಿ. ಇದೆಲ್ಲ ಶಾಸ್ತ್ರ ಮುಗಿಯುತ್ತೆ. ಇದೆಲ್ಲ ಆದಮೇಲೆ ತುಂಬಾ ಖುಷಿಯಿಂದ ಬನ್ನಿ ಬೇಗ ಮುಹೂರ್ತಕ್ಕೆ ಟೈಮ್ ಆಗುತ್ತೆ, ಕಲ್ಯಾಣ ಬೇರೆ ಇದೆ ಅಂದ್ಬಿಟ್ಟು ಎಲ್ಲರೂ ಕೂಡ ಹೋಗ್ತಾ ಇರ್ತಾರೆ. ಆದರೆ ಇತ್ತ ಕಡೆ ಜಯಂತ್ಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಏನು ಮಾಡೋದು ಅಲ್ಲ, ಜಾನು ಏನಾದರೂ ಮನೆಗೆ ಹೋಗಿ ಎಲ್ಲರಿಗೂ ಸತ್ತ ಹೇಳೇ ಬಿಟ್ಲ, ನನಗೇನು ಮಾಡಬೇಕು ಗೊತ್ತಾಗ್ತಿಲ್ಲ, ಜಯಂತ ಏನೋ ಮಾಡೋದೀಗ ಅಂದ್ಬಿಟ್ಟು ಅಂದ್ಕೊಳ್ಬೇಕಾದ್ರೆ ಇತ್ತ ಕಡೆ ಸಂತು ಅಲ್ಲ ಈ ಜಯಂತ್ ಅವ್ರಿಗೆ ಏನಾಗಿದೆ, ಜಾನು ದೇವಸ್ಥಾನಕ್ಕೆ ಬಂದಿದ್ದಾಳೆ, ಬನ್ನಿ ಎಲ್ಲ ಸತ್ಯ ಹೇಳಬೇಕು ಅಂದ್ಕೊಂಡ್ರೆ ಇವ್ನು ನೋಡಿದ್ರೆ ಬರ್ತಾನೆ ಇಲ್ಲ. ಇವನ ಹತ್ರ ಹೇಗಾದರೂ ಮಾಡಿ ಜಾನು ಬಗ್ಗೆ ನೈಸ್ ಮಾತಾಡಿಬಿಟ್ಟು ನನ್ನ ಇರುವಂಥ ಯಾವುದೇ ಒಂದು ತಪ್ಪನ್ನು ಕೂಡ ಮುಚ್ಚಾಕಬೇಕು ಅಂತ ಏನೆಲ್ಲ ಅಂದ್ಕೊಂಡ್ರೆ ನನ್ನ ಪ್ಲ್ಯಾನ್ ಯಾಕೋ ವರ್ಕೆ ಆಗ್ತಾಯಿಲ್ಲ ಅಂದ್ಬಿಟ್ಟು ಜಯಂತ್ಗೆ ಕಾಲ್ ಮಾಡ್ತಾಯಿದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಕಾಲ್ ಪಿಕ್ ಮಾಡ್ಬೋದು ಅಂದ್ಬಿಟ್ಟು ಜಯಂತ್ ಅಂದ್ಕೊಳ್ತಾ ಇರ್ತಾನೆ. ಆಗ ಅರಿ ಬಂದ್ಬಿಟ್ಟು ನೀನೇನು ಇಲ್ಲಿ ಇದೆಯಾ, ಅಲ್ಲೆಲ್ಲ ಶಾಸ್ತ್ರಕ್ಕೆ ಶುರು ಮಾಡ್ಕೊಂಡಿದ್ದಾರೆ, ಬೇಗ ಬಾ ಅಂತಿದ್ರೆ ಅಯ್ಯೋ ಸುಮ್ಮನೆ ಇರೋ, ಅಲ್ಲ ಕಣೋ ಜಾನು ಬಂದಿದ್ದಾಳೆ, ಇಷ್ಟು ಖುಷಿ ವಿಚಾರ, ಅದನ್ನ ಜಯಂತ್ ಅವ್ರಿಗೆ ಹೇಳೋಣ ಅಂದ್ಕೊಂಡ್ರೆ ಅವ್ರು ನೋಡಿದ್ರೆ ಫೋನೇ ಪಿಕ್ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಅಂತಾರೆ. ಯಾಕೆ ಇದರಿಂದ ಏನೋ ಇಟ್ಟಿರ್ತೀಯ ನೀನು ಅಂತಿದ್ರೆ ಅಯ್ಯೋ ದೊಡ್ಡ ಬಿಸ್ನೆಸ್ ಮ್ಯಾನು, ಏನಾದರೂ ಎಲ್ಪ್ ಆಗ್ತಿರುತ್ತೆ, ನಾವು ಕೂಡ ಅವ್ರಿಗೆ ಎಲ್ಪ್ ಮಾಡ್ತಾನೆ ಇರಬೇಕಲ್ವ ಅಂದ್ಬಿಟ್ಟು ಅಂತ ಇರ್ತಾರೆ. ಓಹೋ ಇರಲಿ ಅಂತಂದ್ಬಿಟ್ಟು ಅಂತ ಇದ್ರೆ ಸರಿ ಇನ್ನೊಂದು ಸರ್ತಿ ಕಾಲ್ ಟ್ರೈ ಮಾಡು ಅಂದ್ಬಿಟ್ಟು ಅಂತಾರೆ. ಸರಿ ಆಯ್ತು ಅಂದ್ಬಿಟ್ಟು ಕಾಲ್ ಮಾಡ್ತಾಯಿದ್ರೆ ಅಯ್ಯೋ ಈ ಸಂತಿಗೆ ಎಲ್ಲ ಸತ್ಯ ಗೊತ್ತಾಗಬೇಕು, ನನ್ನ ತಂಗಿಗೆ ಯಾಕೆ ಇಷ್ಟು ಹಿಂಸೆ ಕೊಟ್ಟೆ ಅಂತ ಕೇಳೋಕ್ಕೆ ನನಗೆ ಫೋನ್ ಮಾಡಿದ್ದಾನೆ ಏನೋ, ಇಲ್ಲ ಯಾವುದೇ ಕಾರಣಕ್ಕೂ ಫೋನ್ ಎತ್ತಲ್ಲ ಅಂದ್ಬಿಟ್ಟು ಫೋನ್ನ ಸ್ವಿಚ್ ಆಫ್ ಮಾಡ್ತಾರೆ. ಅಯ್ಯೋ ಫೋನ್ ಕಟ್ಟಾಯಿತು ಅಂದ್ಬಿಟ್ಟು ಇನ್ನೊಂದು ಸರ್ತಿ ಮಾಡ್ತಿದ್ರೆ ಅಯ್ಯೋ ಫೋನ್ ಸ್ವಿಚ್ ಅಪ್ ಅಂತ ಬರ್ತಾಯಿದೆ ಕಣೋ ಅಂದ್ಬಿಟ್ಟು ಅಂತಾರೆ. ಅಯ್ಯೋ ನಾಟರ್ಚೆ ಇರೋದಿಲ್ಲ, ಅವರೇ ನಿನ್ನಂಗೆ ಕಾಲ್ ಇರ್ತಾರ, ದೊಡ್ಡ ಬಿಸ್ನೆಸ್ ಮ್ಯಾನು, ಸಾವಿರಾರು ಕಾಲ್ ಇರ್ತಾವಪ್ಪ ಅಂತಾರೆ. ಏನೇ ಆಗಲಿ ನನ್ನ ಜಾನಕಿನ ಇಂಪಾರ್ಟೆಂಟ್ ಏನೂ ಅಲ್ಲ ಅಂತಿದ್ರೆ ಸರಿ ಬಾ ಅಲ್ಲೆಲ್ಲರೂ ಕಾಯ್ತಾರೆ ಅಂದ್ಬಿಟ್ಟು ಹರಿ ಮತ್ತು ಸಂತು ಹೊರಟೋಗ್ಬಿಡ್ತಾರೆ. ಇತ್ತ ಕಡೆ ಜಯಂತ್ ಮನೆಗೆ ಬರ್ತಾನೆ. ಮನೆಗೆ ಬಂದು ಗುಳೋ ಅಂತ ಟೆನ್ಷನಲ್ಲಿ ಅಳ್ತಾ ಇದ್ದರೆ ಆಗ ಶಾಂತಿ ಬಂದ್ಬಿಟ್ಟು ಅರೆ ಏನಾಯಿತು, ಯಾಕಿಷ್ಟು ಬೇಜಾರಾಗಿದೆಯಪ್ಪ ಜಯಂತ್, ಜಾನು ಇಲ್ಲಿ ಜಾನುನ ಮನೆಗೆ ಕರ್ಕೊಂಬರ್ತೀನಿ ಅಂತ ಹೋಗ್ಬೇಕಾದ್ರೆ ತುಂಬಾ ಖುಷಿಯಿಂದ ಒಂದೇ ಏನಾಯಿತು ಅಂದ್ಬಿಟ್ಟು ಕೇಳ್ತಾಯಿದ್ರೆ ಶಾಂತಮ್ಮ ನಾನು ಏನು ಅಂದ್ಕೊಂಡಿದ್ದು ಅದೆಲ್ಲ ಆಗಲಿಲ್ಲ, ಎಲ್ಲನೂ ಉಲ್ಟಾ ಹೊಡ್ಬಿಟ್ಟು ಅಂದ್ಬಿಟ್ಟು ಅಂತ ಇದ್ರೆ ಯಾಕಪ್ಪ ಏನಾಯಿತು ಅಂತಂದ್ಬಿಟ್ಟು ಕೇಳ್ತಾ ಇರ್ತಾಳೆ. ಅದು ಏನಾಯಿತು ಅಂದರೆ ಚಿನ್ಮರಿನ ಅವ್ರ ಮನೆಯವರೆಲ್ಲರಿಗೂ ತೋರಿಸ್ಬಿಟ್ಟ ಆ ಒಂದು ವಿಶ್ವ ದೇವಸ್ಥಾನದಲ್ಲಿ ಇವತ್ತು ಪೂಜೆ ಇದೆ ಅಂತೆ. ನಾನು ಈ ಒಂದು ನರಸಿಂಹ ಮನೆಗೆ ಹೋಗಿದ್ದೆ, ಅವರೆಲ್ಲನೂ ಹೇಳಿದ್ರು ವಿಶ್ವ ಮತ್ತು ಮನೆಯವರೆಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ರಂತ. ಸಂತಿಗೂ ಫೋನ್ ಮಾಡಿ ಕೇಳಿದ್ರೆ ಅವ್ರ ಮನೆಯವರು ಕೂಡ ಅದೇ ದೇವಸ್ಥಾನಕ್ಕೆ ಹೋಗಿದ್ರಂತೆ. ಇನ್ನೇನು ಚಿನ್ಮರಿ ಇವತ್ತು ಅವ್ರ ಮನೆಯವರೆಲ್ಲ ನೋಡಿಬಿಟ್ಟಿರ್ತಾಳೆ, ನನ್ನ ಬಗ್ಗೆ ಎಲ್ಲ ಸತ್ಯನೂ ಹೇಳ್ಬಿಟ್ಟಿರ್ತಾಳೆ. ಇದರಿಂದಾಗಿ ನನಗೆ ಇನ್ನು ಮುಂದೆ ಚಿನ್ಮರಿ ಸಿಗೋದಿಲ್ಲ ಅಲ್ವಾ ಅಂತಂದ್ಬಿಟ್ಟು ಇಲ್ಲಿ ಜಯಂತ್ ಅಳ್ತಾ ಇದ್ದರೆ ಸಮಾಧಾನ ಮಾಡ್ಕೊಳಪ್ಪ, ಎಲ್ಲ ಒಳ್ಳೇದಾಯಿತು ಅಂತ ಅಂದ್ಕೊಂಡ್ವಿ, ಮತ್ತೆ ಯಾಕೆ ಈ ರೀತಿ ಆಗೋಯ್ತು ಪಾಪ, ಈಗೇನು ಮಾಡೋದು, ಈಗ ಅವ್ರ ಮನೆಯವರೆಲ್ಲರಿಗೂ ಸತ್ಯ ಗೊತ್ತಾದರೆ ಜಾನುನ ನಿನ್ನ ಜೊತೆ ಕಳ್ಸೋಕೆ ಒಪ್ಪಿಗೆ ಕೊಡ್ತಾರೆ ಅಂದ್ಕೊಡಿಯಾ, ಚಾನ್ಸೇ ಇಲ್ಲ, ಏನು ಮಾಡೋದು ಜಯಂತ್ ಅಂದ್ಬಿಟ್ಟು ಇಲ್ಲಿ ಶಾಂತಮ್ಮ ಅಂತ ಇರ್ತಾಳೆ. ನನಗಂತೂ ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ನಾನು ಚನ್ನಿಂಬರಿನ ಕಳ್ಕೊಂಬಿಟ್ಟೆ ನಾನು ಅಂದ್ಬಿಟ್ಟು ಇಲ್ಲಿ ಬೇಜಾರಾಗ್ತಾ ಇರ್ತಾನೆ ಜಯಂತ್. ಇನ್ನು ಈತ ಕಡೆ ಶಾಸ್ತ್ರ ಎಲ್ಲ ಶುರು ಮಾಡ್ತಾ ಇರ್ತಾರೆ. ಈ ಒಂದು ಲಕ್ಷ್ಮಿ ಮತ್ತು ಶ್ರೀನಿವಾಸ ಅವ್ರನ್ನ ಅರಸಮನೆಲ್ಲ ಕೂರಿಸ್ಬಿಟ್ಟು ಪುರೋಹಿತರು ಶಾಸ್ತ್ರ ಎಲ್ಲ ಶುರು ಮಾಡ್ತಾರೆ. ಈ ವಯಸ್ಸಲ್ಲಿ ಕಡೆಗಾಲದಲ್ಲಿ ಎಲ್ಲರೂ ಕೂಡ ಜೊತೆಯಾಗಿರಬೇಕು, ಗಂಡ ಹೆಂಡತಿ ಒಟ್ಟಿಗೆ ಇರಬೇಕು, ಮನೆಯವರೆಲ್ಲರಿಗೂ ಇವ್ರಿಗೆ ಸಹಾಯ ಮಾಡಬೇಕು, ಮತ್ತು ಜೀವನ ಇನ್ನು ಮುಂದೆ 60 ವರ್ಷ ಆದಮೇಲೆ ಚೆನ್ನಾಗಿರಲಿ, ಸುಖ ಶಾಂತಿ ನೆಮ್ಮದಿಯಿಂದ ಕೂಡಲಿ ಅಂದ್ಬಿಟ್ಟು ಈ ಶಾಸ್ತ್ರ ಮಾಡೋದು. ಮಕ್ಕಳಾಗಿ ನೀವೆಲ್ಲರೂ ಈ ರೀತಿ ಶಾಸ್ತ್ರ ನೋಡ್ತಾ ಇರೋದು ತುಂಬಾ ಪುಣ್ಯ ವಿಷಯ ಅಂದ್ಬಿಟ್ಟು ಪುರೋಹಿತರು ಅಂತಾರೆ. ಸರಿ ಅಂದ್ಬಿಟ್ಟು ಲಕ್ಷ್ಮಿ ಕೊಳಗೆ ತಾಳಿ ಕಟ್ಟೇ ಬಿಡ್ತಾನೆ ಈ ಒಂದು ಶ್ರೀನಿವಾಸ್ ಅವರು. ಇದರಿಂದ ಮನೆಯವರೆಲ್ಲರಿಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅಕ್ಷತೆ ಕಾಳು ಹಾಕಿಬಿಟ್ಟು ಇಲ್ಲಿ ಜಾನು ಭಾವನಾ ಮತ್ತು ಸಿದ್ದು ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಅಂತಿಂತು ಇದೆಲ್ಲ ನೋಡೋ ಥರ ಆಯಿತು, ತುಂಬಾ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಅಂದ್ಬಿಟ್ಟು ಇಲ್ಲಿ ಲಕ್ಷ್ಮೀ ಶ್ರೀನಿವಾಸರು ಅಂತ ಇರ್ತಾರೆ. ಇನ್ನಿತ್ತ ವಿಶ್ವನಾಥನು ಹೊರಗಡೆ ಕರ್ಕೊಂಬರ್ತಾಳೆ. ಯಾಕೆ ತಾನು ಏನಾಯಿತು ಅಂತಿದ್ರೆ ಬಾರ ಇಲ್ಲಿ ಅಂದ್ಬಿಟ್ಟು ಇಲ್ಲಿ ಮೆಟ್ಲ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಈಗ ನಿನಗೆ ಖುಷಿ ಆಯ್ತಲ್ವ, ಅಂತಿಂತು ಅತ್ತೆನ ಆಸೆನ ಈಡೇರಿಸ್ಬಿಟ್ಟೆ ಅಂದರೆ ಹೌದು ಕಣೆ ಅಂತಂದ್ಬಿಟ್ಟು ವಿಶ್ವ ಅಂತಾರೆ. ಕರೆಕ್ಟಾಗಿ ಹೇಳು, ನೀನು ಪ್ರೀತಿ ಮಾಡ್ತಿರೋಂಥ ಜಾನು ಇವಳೇ ಅಲ್ವಾ ಅಂದ್ಬಿಟ್ಟು ಇಲ್ಲಿ ತಾನು ಕೇಳ್ತಾಳೆ. ಆಗ ವಿಶ್ವ ಏನೂ ಮಾತಾಡೋದಿಲ್ಲ. ಯಾಕೋ ಎಲ್ಲನೂ ಗೊತ್ತಿದೆ ಹೇಳು ಅಂತಿದ್ರೆ ಹೌದು ಕಣೆ ಇವಳೇ ಜಾನು, ನನ್ನ ಅತ್ತೆ ಮಗಳು ಅಂತ ಗೊತ್ತೇ ಇದ್ದಿಲ್ಲ ನನಗೆ ಅಂದ್ಬಿಟ್ಟು ಅಂತಾರೆ. ನನಗೆ ಆಗಲೇ ಗೊತ್ತಾಯಿತು, ಹೋಗ್ಲಿ ಬಿಡು, ಇವ್ರು ನಿಮ್ಮ ಅತ್ತೆ ಮಗಳಂತ ಗೊತ್ತಿದ್ರೆ ನೀವಿಬ್ಬರು ಈಗ ಮದುವೆ ಆಗ್ಬೋದಾಯಿತು, ಏನೇ ಪ್ರಾಬ್ಲಮ್ಮು ಇರ್ತಿದ್ದಿಲ್ಲ, ನೀವಿಬ್ಬರು ಚೆನ್ನಾಗಿರ್ಬೋದಾಯಿತು ಅಲ್ವಾ ಕಣೆ ವಿಶ್ವ ಅಂತಿದ್ರೆ ಅಯ್ಯೋ ಹಾಗೇನೂ ಇಲ್ಲ ಕಣೆ, ಎಲ್ಲ ನಾವು ಅಂದ್ಕೊಂಡಂಗೆ ಆಗ್ಬೇಕಂತಂದರೆ ಅದು ಹೇಗಾಗುತ್ತೆ, ನನಗೆ ನೀನು ನಿನಗೆ ನಾನಂತ ಬರೆದ್ಮೇಲೆ ಜಾನು ನಾನು ಹೇಗೆ ಸೇರೋಕ್ಕಾಗುತ್ತೆ, ಹಾಗೆಲ್ಲ ಆಗೋದಿಲ್ಲ, ದೇವರು ಯಾರಿಗೆ ಏನಂತ ಸೃಷ್ಟಿ ಮಾಡಿರ್ತಾನೆ, ನನಗೆ ನೀನು ಮಾತ್ರ ಸ್ವಂತ ಅಂದ್ಬಿಟ್ಟು ಇಲ್ಲಿ ವಿಶ್ವ ಅಂತಾರೆ. ಓಹೋ ಹೌದೇನೋ ಅಂತಂತಿದ್ರೆ
ಹೌದು ಕಣೆ ಅಂತಂದ್ಬಿಟ್ಟು ವಿಶ್ವ ಅಂತಾರೆ. ಸರಿಯಾಗಿದೆ, ನಿನ್ನ ಮನಸ್ಸಲ್ಲಿ ಈಗ ಜಾನುಗೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ವಾ? ಏಕೆ ಅವಳು ನೀನು ಪ್ರೀತಿ ಮಾಡಿದ ಹುಡುಗಿ ಅಲ್ವಾ ಈಗ ಅಂತಿದ್ರೆ, ಇಲ್ಲ, ಯಾವಾಗ ಅವಳು ಬೇರೆಯವ್ರನ್ನ ಮದುವೆ ಆದ್ಲೋ ಆಗೆಲ್ಲ ತೈದಾಗ್ಬಿಟ್ಟಿದ್ದೀನಿ. ಅವಳು ಬರೀ ಜಸ್ಟ್ ಫ್ರೆಂಡ್ ಮಾತ್ರ, ಒಂದು ಒಳ್ಳೆ ಫ್ರೆಂಡ್ ಆಗೇ ಇರ್ತಾಳೆ ಕೊನೆವರೆಗೂ ಅಂದ್ಬಿಟ್ಟು ಇಲ್ಲಿ ವಿಶ್ವ ಅಂತಾರೆ. ಹೌದು ಕಣೋ, ಚಂದ ಅವ್ರ ಮನಸ್ಸಲ್ಲೂ ಕೂಡ ಬರೀ ಫ್ರೆಂಡ್ಸ್ ತಾನೇ ಅವ್ರು ನಿನ್ನ ಇಟ್ಕೊಂಡಿದ್ದು, ಅವ್ರ ಪ್ಯೂರ್ ಹಾರ್ಟ್ ಅಂತ ನನಗೆ ಚೆನ್ನಾಗೇ ಗೊತ್ತಿದೆ. ನಿನಗೆ ಚೆನ್ನಾಗಿ ಚಂದನ ಅವ್ರ ಬಗ್ಗೆ ನಂಗೆ ಚಂದನೇ ಗೊತ್ತಿದೆ ಅಂದ್ಬಿಟ್ಟು ಇಲ್ಲಿ ಜಾನು ಅಂತ ಇಲ್ಲಿ ಹೇಳ್ತಾ ಇರ್ತಾಳೆ ತನು. ಆಗ ಓಹೋ ಹೌದೇನೆ ಅಂತಾರೆ. ಹೌದು, ಈಗಾದರೂ ನನ್ನ ಚೆನ್ನಾಗಿ ನೋಡ್ಕೊಳ್ತೀಯಲ್ವಾ ಅಂತಿದ್ರೆ, ಏಯ್ ಬಾರೆ ತರಲೆ ಅಂತಿದ್ರೆ ನನಗಂತೂ ತುಂಬಾ ಖುಷಿ ಆಗ್ತಿದೆ ಅಂತಿತ್ತು ಜಾನು. ಅವ್ರ ಮನೆಯವರೆಲ್ಲರಿಗೂ ಜೊತೆ ಸೇರಿಬಿಟ್ಲು. ಇನ್ನು ಅತ್ತೆ ಆಸೆನೇ ಈಡೇರ್ತು. ತುಂಬಾ ಬೆಸ್ಟ್ ಕಣ ನೀನು ಅಂತಂದ್ಬಿಟ್ಟು ವಿಶ್ವನ ನೋಡಿ ಖುಷಿ ಪಡ್ತಾ ಅವನ್ನ ಹೊಗಳ್ತಾ ಇರ್ತಾಳೆ ಈ ಒಂದು ತನು. ಇದರಿಂದ ವಿಶ್ವನಿಗೂ ಖುಷಿ ಆಗ್ತಾ ಇರುತ್ತೆ. ಇತ್ತ ಕಡೆ ಮನೆಯವರೆಲ್ಲರೂ ಖುಷಿ ಪಡೋ ಸಮಯದಲ್ಲಿ ಬಿಗ್ ಟಿಸ್ಟ್ ಅನ್ನೋ ಥರ ಇಡೀ ಜಾನು ಎಲ್ಲರ ಮುಂದೆನೂ ಸತ್ಯ ಹೇಳೋ ಸಮಯ ಬಂದೇ ಬಿಡುತ್ತೆ. ಇನ್ನು ಶಾಸ್ತ್ರ ಎಲ್ಲ ಮುಗಿಯುತ್ತೆ. ಫೈನಲಿ ಈಗ ಜಾನು ಏನು ಮಾಡಬೇಕಂತ ಗೊತ್ತಾಗ್ತಿರಲ್ಲ, ಹೇಳು ಈಗಾದರೂ ಸತ್ಯ ಹೇಳಲೇಬೇಕು ಅಂದ್ಬಿಟ್ಟು ಮನೆಯವರೆಲ್ಲರೂ ಕೇಳೋಕ್ಕೆ ಶುರು ಮಾಡೇ ಬಿಡ್ತಾರೆ. ಇನ್ನು ಇತ್ತ ಕಡೆ ಆಗ ಬೇರೆ ದಾರಿನೇ ಇಲ್ಲದೆ ಎಲ್ಲರೂ ಮುಖ ನೋಡ್ಕೊತಾ ಇರ್ತಾರೆ. ವಿಶ್ವ ಆಲ್ರೆಡಿ ತನಗೆ ಎಲ್ಲರಿಗೂ ಈ ಸತ್ಯ ಗೊತ್ತಿರುತ್ತೆ. ಚಂದನವರೇ ಇನ್ಯಾಕೆ ಯೋಚನೆ ಮಾಡ್ತಿದ್ದೀರಾ? ಹೇಳ್ಬಿಡಿ ಎಲ್ಲ ಸತ್ಯನೋ, ನಿಮ್ಮ ಜೀವನದಲ್ಲಿ ನಡೆದಿರೋಂಥ ಅತಿ ಘೋರವಾದ ಘಟನೆ ಹೇಳಿ ನಿಮ್ಮ ಮನಸ್ಸನ್ನು ಹಗುರ ಮಾಡ್ಕೊಳ್ಳಂದ್ಬಿಟ್ಟು ಅಂತ ಇರ್ತಾರೆ. ಆಗ ಅದು ನಿಮ್ಗೆ ಹೇಗೆ ಹೇಳ್ಬೇಕಂತ ಅರ್ಥನೇ ಆಗ್ತಿಲ್ಲ, ನಾನು ಹೇಳಿದ್ರೆ ನೀವು ನಂಬೋದು ಇಲ್ಲ ಅಂದ್ಬಿಟ್ಟು ಜಾನು ಅಂತ ಇರ್ತಾಳೆ. ಏನು ಹೌದಾ ಅಂಥದ್ದು ಏನಾಗಿದೆ ಅಂದ್ಬಿಟ್ಟು ಮನೆಯವರೆಲ್ಲರೂ ಕೇಳ್ತಾ ಇದ್ರೆ, ಅದು ನೀವು ಅಂದ್ಕೊಂಡಿದ್ರಲ್ವ ಜಯಂತ್ ಅವ್ರಂತ, ಜಯಂತರಿಂದಲೇ ನನ್ನ ಈ ಪರಿಸ್ಥಿತಿ ಬಂದಿದ್ದು ಅಂದ್ಬಿಟ್ಟು ಜಾನು ಅಂತಾಳೆ. ಏನು ಹೇಳ್ತಿದ್ದೀನಿ ಅಂತಿದ್ರೆ, ಹೌದು ಜಯಂತ್ ಸಾಮಾನ್ಯ ಮನುಷ್ಯನೇ ಅಲ್ಲ. ನಾನು ಮನೆಗೆ ಹೋದಾಗ್ಲಿಂದ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಪ್ರೀತಿಯಿಂದ ಇದ್ದಾರಂತ ನಾನು ಭ್ರಮೆಯಲ್ಲಿದ್ದೆ. ಅದಾದಮೇಲೆ ಮುಂದೊಂದು ದಿನ ಗೊತ್ತಾಯಿತು ಅವ್ರು ನನ್ನ ಮೇಲೆ ದಿನ ಕಣ್ಣಿಟ್ಟಿದ್ದಾರೆ ಅಂತ. ನಾನು ಯಾರ ಜೊತೆ ಮಾತಾಡಬಾರ್ದು, ಯಾರ ಜೊತೆ ಬೆರಿಬಾರ್ದು, ಬರೀ ಅವ್ರ ಜೊತೆ ಇರಬೇಕು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಅವ್ರ ಸ್ವಾರ್ಥ. ನಮ್ಮ ಮನೆಯವ್ರಿಗೂ ಕಾಲ್ ಮಾಡೋಕ್ಕೆ ಬಿಡ್ತಾ ಇದ್ದಿಲ್ಲ. ಮನೆ ತುಂಬ CC ಕ್ಯಾಮ್ರಾ ಹಾಕಿದ್ರು. ಇನ್ಫ್ಯಾಕ್ಟ್ ನನ್ನಿಂದಾಗಿ ಬೇರೆಯವ್ರಿಗೂ ಕೂಡ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಅವರು. ಅದಕ್ಕೆ ಈ ಸತ್ಯ ಎಲ್ಲ ಗೊತ್ತಾಯಿತು. ಅವ್ರು ಕೊಟ್ಟರೆ ಟಾರ್ಚರಿಂದಾಗಿ ನನ್ನ ಮಗುನ ಕೂಡ ಕಳ್ಕೊಳ್ಳೋಗಾಯಿತು. ಅದಕ್ಕೆ ಇವರಿಂದ ಇದ್ದರೆ ನನ್ನ ಜೀವನ ಸರ್ವನಾಶ ಆಗುತ್ತೆ ಅಂತಂದ್ಬಿಟ್ಟು ನಿಮ್ಗೆ ಯಾರಿಗೂ ಹೇಳಿದ್ರೆ ಕೂಡ ಇದನ್ನು ನಂಬೋದಿಲ್ಲ. ಯಾಕಂದರೆ ಅವ್ರು ನಿಮ್ಮ ನಂಬಿಕೆನ ಗೆಲ್ಸ್ಕೊಂಡ್ಬಿಟ್ಟಿದ್ದಾರೆ. ಇದರಿಂದ ನಿಮಗೆ ಸಾಕ್ಷಿ ಬೇಕು, ಬೇರೆ ದಾರಿನೇ ಇಲ್ಲ ಅಂತಂದ್ಬಿಟ್ಟು ನಾನು ಶ್ರೀಲಂಕಾಕ್ಕೆ ಹೋದಾಗ ನಮ್ಮ ಪ್ರಾಣನ ಸಮುದ್ರಕ್ಕೆ ಹಾರಿಬಿಟ್ಟೆ. ಆಗ ನನ್ನ ಜೀವ ಹೋಯ್ತು ಅನ್ನೋ ಅಷ್ಟರಲ್ಲಿ ಮತ್ತೆ ಸಮುದ್ರದ ಅಡಿಯಲ್ಲಿ ಬಂದು ಬಿದ್ದಿದ್ದೆ. ಇನ್ನೂ ಅಲ್ಲಿ ಕಾರಿತ್ತು. ಆ ಕಾರಲ್ಲಿ ಎತ್ತು ಕೂತ್ಕೊಂಡ್ರೆ ಅದು ಬೇರೆ ಯಾರು ಅಲ್ಲ, ನರಸಿಂಹ ಸಾರ್ ಆಗಿದ್ರು. ಅವ್ರ ಮನೆಗೆ ಬಂದೆ. ಅದಾದಮೇಲೆ ಹೀಗೆ ಸ್ವಲ್ಪ ದಿನ ಇರಬೇಕಾದ್ರೆ ಅದು ಗೊತ್ತಾಯಿತು ವಿಶ್ವ ಮನೆ ಅಂತ. ಅದಾದಮೇಲೆ ಏನೆಲ್ಲ ಆಯಿತು ನಿಮಗೆ ಗೊತ್ತು ತಾನೆ. ನನಗೆ ಲಲಿತಾ ಅಮ್ಮನವ್ರ ಪರಿಚಯ ಆಯಿತು. ಅವ್ರಿಗೆಲ್ಲ ಸತ್ಯನೇ ಗೊತ್ತಿದೆ. ಪಾಪ ಅವ್ರು ನನಗೆ ಸತ್ಯ ಹೇಳ್ಬೇಕಂತ ತುಂಬಾ ಪ್ರಯತ್ನ ಪಟ್ಟರು. ನನ್ನ ಮತ್ತು ಅಮ್ಮನ ಒಂದು ಮಾಡಬೇಕಂತ ಅಂದ್ಕೊಂಡ್ರು. ಆದರೆ ಅದು ಆಗಲೇ ಇಲ್ಲ. ಫೈನಲಿ ವಿಶ್ವ ಎಲ್ಲ ತಿಳ್ಕೊಂಡು ನಮ್ಮೆಲ್ಲರೂ ಒಂದು ಮಾಡಿದ್ದೇನೆ. ಇದೇ ನನ್ನ ಜೀವನ ಅಂದ್ಬಿಟ್ಟು ಜಾನು ಎಲ್ಲನೂ ಹೇಳ್ತಾಳೆ. ಈ ಸತ್ಯ ಗೊತ್ತಾಗಿ ಎಲ್ಲರಿಗೂ ಬಾಯಿ ಮೇಲೆ ಬೆಳೆ ಇಟ್ಕೊತಾರೆ. ಜಯಂತ್ ಈ ಥರ ಮಾಡಿದಾನಂತ ಗೊತ್ತೇ ಇದ್ದಿಲ್ಲ, ಅವನೆಂಥ ಒಳ್ಳೆ ಮನುಷ್ಯ ಅಂದ್ಕೊಂಡಿದ್ದೆ ಅಂದ್ಬಿಟ್ಟು ಇಲ್ಲಿ ಶ್ರೀನಿವಾಸ್ ಅವರು ರೊಚ್ಚಿಗೆ ಹೇಳ್ತಾರೆ. ಇನ್ನು ಇತ್ತ ಕಡೆ ಸಂತು, ಓಹೋಹೋ ಅದಕ್ಕೆ ಇವನು ಇಷ್ಟೊತ್ತಾದರೂ ಫೋನ್ ಎತ್ತಾ ಇಲ್ಲ, ಎಂಥ ಕ್ರೂರ ಇರಬೇಕು ಇವನು. ನನ್ನ ತಂಗಿ ಬಂದಿದ್ದಾಳೆ, ನೀನು ನೋಡ್ಬೇಕಂತ ಆಸೆ ಪಡ್ತಾಳೆ ಅಂತ ನಾನು ಅಂದ್ಕೊಂಡ್ರೆ ಇವನು ನನ್ನ ತಂಗಿ ಹಿಂಸೆ ಕೊಟ್ಟು ಸಾಯೋ ಥರ ಮಾಡಿದ್ದಾನೆ. ಅದಕ್ಕೆ ತನ್ನ ಬಣ್ಣ ಬಯಲಾಗಿದೆ ಅಂತೇಳಿ ಈಗ ಫೋನ್ ಮಾಡಿದ್ರು ಫೋನ್ ಪಿಕ್ ಮಾಡ್ತಾ ಇಲ್ಲ ಕಣೋ ಅಂದ್ಬಿಟ್ಟು ಹರಿಗೆ ಹೇಳ್ತಾ ಇದ್ರೆ ಇದ್ರೂ ಇರ್ಬೋದು. ನಮ್ಮ ಜಾನು ಮರಿ ಎಷ್ಟು ಒಳ್ಳೋಳು, ಚಿಕ್ಕೋಳು, ಅಂಥೊಳಗೆ ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾನೆ. ಇಂಥವನ್ನ ನಾವು ಒಳ್ಳೆ ಅಂತ ನಾವಿದ್ವಲ್ಲ, ನಮ್ಮ ಭ್ರಮೆಗಿಷ್ಟು ಅಂದ್ಬಿಟ್ಟು ಬೈತಾ ಇರ್ತಾರೆ. ಇನ್ನು ಬೆಂಕಿಗಂತೂ ರೊಚ್ಚಿಗೆ ಹೇಳ್ತಾ ಇರ್ತಾರೆ. ಜಾನು ಅಂದರೆ ತುಂಬಾ ಪ್ರೀತಿ ಬೆಂಕಿಗೆ. ಅಂಥದ್ರಲ್ಲಿ ಜಾನಿಗೆ ಇಷ್ಟೆಲ್ಲ ತೊಂದರೆ ಕೊಟ್ಟಿದೆ ಅಂತ ಗೊತ್ತಾಗಿ ಬೇಜಾರಾಗುತ್ತೆ. ಇನ್ನು ಮನೆಯವರೆಲ್ಲರಿಗೂ ಅಜ್ಜಿಗೆ ಈ ಪರಿಸ್ಥಿತಿಗೆ ಜಯಂತ್ ಕಾರಣ ಅಂತ ಕೂಡ ಹೇಳ್ಬಿಡ್ತಾಳೆ. ಇನ್ನು ಇತ್ತ ಕಡೆ ಬೆಂಕಿ ಇಲ್ಲಿ ಜಯಂತ್ ಅಸಲಿ ಮುಖವಾಡ ಬಯಲು ಮಾಡ್ತಾರೆ. ಜಯಂತ್ ಅವರು ಯಾರು ಹೆಂಗಿದ್ದಾರೆ ಅಂತ ಅವನು ಆಲ್ರೆಡಿ ಇಲ್ಲಿ ಬೆಂಕಿಗೆ ಗೊತ್ತಿರುತ್ತೆ. ಇತ್ತ ಬೆಂಕಿ ಮತ್ತು ಜಯಂತ್ ರಹಸ್ಯ ಕೂಡ ಬಯಲಾಗೋಯ್ತು. ಮನೆಯವರೆಲ್ಲರಿಗೂ ಎರಡೆರಡು ವಿಷಯ ಗೊತ್ತಾಗಿ ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ಹಾಗಾದರೆ ಜಯಂತ್ಗೆ ಇನ್ನು ಮುಂದೆ ಇದೆಯಾ ಉಳಿಗಾಲ? ಈ ಒಂದು ವಿಶ್ವ ಮತ್ತು ಇನ್ನು ಬೆಂಕಿ ಎಲ್ಲರ ಕಡೆಯಿಂದನೂ ಸರಿಯಾಗಿ ಪಾಠ ಕಲಿಸ್ತಾರೆ ಜಯಂತ್ಗೆ. ಇತ್ತ ನರಸಿಂಹನಿಗೆ ಎಲ್ಲ ಸತ್ಯನ ಹೇಳೇ ಬಿಡ್ತಾಳ. ಈಗಾದರೂ ಜಾನು ತನ್ನ ತಂಗಿ ಮಗಳನ್ನ ಸತ್ಯ ರಿವೀಲ್ ಮಾಡ್ತಾರ. ಲಲಿತಾ ಆಸೆ ಈಡೇರುತ್ತಾ ಆದಷ್ಟು ಬೇಗ ನರಸಿಂಹ ಮತ್ತು ಲಕ್ಷ್ಮಿ ಒಂದಾಗ್ತಾರಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.